ಹರಿ ಓಂ ನಮಸ್ಕಾರ. ಇಲ್ಲೊಂದು ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಇದರಿಂದ ಒಂದು ಮೊರಬ್ಬ ಮಾಡೋಣ. ಮೊರಬ್ಬ ಅಂದರೆ ಜಸ್ಟ್ ಲೈಕ್ ಇದು ಅಂತ ಹೇಳ್ಬೋದು, ಜಾಮ್ ಅಂತ ಹೇಳ್ಬೋದು. ನಾವು ಗುಜರಾತೀಸ್ ಜಾಸ್ತಿ ಮಾಡ್ತಾರೆ ಇದನ್ನ ನಾವು ಬ್ರೆಡ್ಡು, ಚಪಾತಿ, ದೋಸೆ ಯಾವ್ದ್ರ ಜೊತೆನಾದ್ರು ತಿನ್ಬೋದು. ಇದನ್ನ ಪೂರ್ತಿ ನಾವೀಗ ಸಿಪ್ಪೆ ತಗೊಂಡ್ಬಿಡೋಣ. ನಾನು ಇದರಲ್ಲಿ ಈ ಮೀಡಿಯಮ್ ಇದರಲ್ಲಿ ತುರ್ಕೋತೀನಿ. ಇದರಲ್ಲಿ ತುಂಬ ಸಣ್ಣ ಕರಗ್ದಂಗೆ ಆಗುತ್ತೆ, ಇದು ತುಂಬ ದೊಡ್ಡದು, ಹಾಗಾಗಿ ಈ ಸೈಜಲ್ಲಿ ತಗೊಳ್ತೀನಿ. ತುರ್ಸ್ಕೊಂಡ ಮಾವಿನಕಾಯಿ ಇಷ್ಟಿದೆ, ಅದರ ಅರ್ಧದಷ್ಟು ಬೆಲ್ಲ, ಒಂದು ಚಿಟಿಕೆ ಉಪ್ಪು ಹಾಗೂ ಒಂದು 3-4 ಮೆಣಸಿನಕಾಳು ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿ ಕುದಿಸ್ಕೊಳ್ಳೋಣ ಚೆನ್ನಾಗಿ. ಪಾಕ ಬರೋ ತನಕ ಕುದಿಬೇಕು. ಇದನ್ನು ಹುರ್ಕೊಂಡ್ಬಿಡೋಣ. ಈ 1 ಅಥವಾ 2 ಚಮಚ ಸಕ್ಕರೆ ಸೇರಿಸಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಅಂಶ ಹಾಕೋದ್ರಿಂದ. ಕುದಿಸ್ಕೊಂಡು ಚೂರು ಅಂಟು ಬರಬೇಕು. ಈಗ ಇದು ನೋಡಿ, ಈ ರೀತಿ ಅಂಟು ಬಂದಿದೆ, ಸಾಕು. ಇದನ್ನು ಆಫ್ ಮಾಡಿ ಇಟ್ಕೊಂಡ್ಬೇಡ. ನಮ್ಮ ಮೊರಬ್ಬ, ಮಾವಿನಕಾಯಿ ಮೊರಬ್ಬ ರೆಡಿ. ಚಪಾತಿ, ದೋಸೆ, ಇಡ್ಲಿ, ಬ್ರೆಡ್ಡು ಹಾಗೆ ಕೂಡ ಸ್ಪೂನ್ ಹಾಕ್ಕೊಂಡು ತಿನ್ಬೋದು. ಎಂಜಾಯ್. ನಮಸ್ಕಾರಗಳು.